ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರೂಪೇಶ್. ನೀವು ನೋಡ್ತಿದ್ದೀರಾ ನಿಮ್ಮ ಗ್ರಾಫಿಕ್ ಡಿಸೈನ್ ಇನ್ ಕನ್ನಡ. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಮಾರ್ಕಿ ಟೂಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ, ಹೇಗೆ ಶೇಪ್ಸನ್ನು ಕ್ರಿಯೇಟ್ ಮಾಡೋದು ಅಂತ. ಸೊ ನಾನು ಹೇಳಿದ್ದೆ ಈ ಕ್ಲಾಸಲ್ಲಿ ಕಂಟಿನ್ಯೂಷನ್ ಮಾಡ್ಕೊಳ್ಳೋಣ, ಹೌ ಟು ಟ್ರಾನ್ಸ್ಫಾರ್ಮ್ ದ ಲೇಯರ್ಸ್, ಹೌ ಟು ಡುಪ್ಲಿಕೇಟ್ ದ ಲೇಯರ್ಸ್, ಸೊ ಹೌ ಟು ವರ್ಕ್ ವಿತ್ ಆಲ್ ದೀಸ್ ಥಿಂಗ್ಸ್. ಓಕೆ, ಸೊ ಫಸ್ಟಿಗೆ ನೋಡೋಣ ಹೌ ಟು ಟ್ರಾನ್ಸ್ಫಾರ್ಮ್ ದ ಲೇಯರ್ಸ್. ಸೊ ಫಸ್ಟ್ ಸ್ಟೆಪ್ ಏನಂದರೆ, ನಾವು ಒಂದು ಹೊಸ ಶೇಪನ್ನು ಕ್ರಿಯೇಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಬರ್ತೀನಿ, ಒಂದು ಹೊಸ ಲೇಯರ್ ಕ್ರಿಯೇಟ್ ಮಾಡ್ತೀನಿ. ಆರ್ ಐ ಡೈರೆಕ್ಟ್ಲಿ ಕ್ಲಿಕ್ ಯರ್. ನನ್ನ ಹತ್ರ ರೆಕ್ಟ್ಯಾಂಗ್ಯುಲರ್ ಮಾರ್ಕಿ ಟೂಲ್ ಇದೆ. ಶಿಫ್ಟ್ ಹಿಡಿದ್ರೆ ಸ್ಕ್ವೇರ್ ಬರುತ್ತೆ, ಸ್ಪೇಸ್ ಮಾಡಿದರೆ ಮೂವ್ ಆಗುತ್ತೆ. ಆ್ಯಂಡ್ ದೆನ್ ಐ ವಿಲ್ ಪ್ಲೇಸ್ ಇಟ್ ವೇರ್ ಎವರ್ ಐ ವಾಂಟ್. ಈ ರೀತಿಯಲ್ಲಿ ಇಲ್ಲಿ ಹೋಗ್ತೀನಿ, ನಾನು ಡಬಲ್ ಕ್ಲಿಕ್ ಮಾಡ್ತೀನಿ. ಐ ವಿಲ್ ಚೂಸ್ ಅ ಕಲರ್, ಓಕೆ ಮಾಡ್ತೀನಿ. ಸೆಲೆಕ್ಟ್ ದ ಲೇಯರ್ ಆ್ಯಂಡ್ ಆಲ್ಟ್ ಪ್ಲಸ್ ಡಿಲೀಟ್ ಒತ್ತೀನಿ. ಕಂಟ್ರೋಲ್ ಪ್ಲಸ್ ಡಿ ಮಾಡ್ತೀನಿ ಡಿ ಸೆಲೆಕ್ಟ್ ಮಾಡಲಿಕ್ಕೆ. ವಿ ಒತ್ತೀನಿ ಮೂವ್ ಟೂಲ್ಗೆ. ನಂತರ ಶೇಪ್ಸ್ ಬಂದಿದೆ ಈಗ. ಸೊ ನೌ ಟ್ರಾನ್ಸ್ಫಾರ್ಮ್ ಮಾಡಲಿಕ್ಕೆ ದ ಶಾರ್ಟ್ ಕಟ್ ಇಸ್ ಕಂಟ್ರೋಲ್ ಪ್ಲಸ್ ಟಿ ಅಂತ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ಲಿ ಲೇಯರ್ ಸೆಲೆಕ್ಟ್ ಮಾಡಿ, ದೆನ್ ಹಿಟ್ ಕಂಟ್ರೋಲ್ ಆ್ಯಂಡ್ ಟಿ ಹಿಯರ್. ನೋಡಿ, ನಿಮಗೆ ಇದು ಬೌಂಡಿಂಗ್ ಬಾಕ್ಸ್ ಸಿಗ್ತಿದೆಯಲ್ಲ, ಈ ಥರ ಬ್ಲ್ಯಾಕಲ್ಲಿ ಬಂದಿದೆಯಲ್ಲ. ಸೊ ಈ ರೀತಿಯಲ್ಲಿ ನಿಮಗೆ ಟ್ರಾನ್ಸ್ಫಾರ್ಮ್ ಆಗಿದೆ. ನೋಟ್ ಮಾಡ್ಕೊಳ್ಳಿ, ನೀವು 1 ಮಿನಿಟ್ ಲೇಯರ್ ಸೆಲೆಕ್ಟ್ ಮಾಡಲದೆ ಕಂಟ್ರೋಲ್ ಟಿ ಒತ್ತಿದ್ದೀರಿ, ಯಾವುದಕ್ಕೆ ಒತ್ತಿದ್ದೀರಿ ಅದು ಬರಲ್ಲ. ಸೊ ಎಕ್ಸಾಕ್ಟಾಗಿ ಲೇಯರ್ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಆಮೇಲೆ ಕಂಟ್ರೋಲ್ ಟಿ ಒತ್ತಬೇಕು. ಈಗ ನಮಗೆ ಹಲವಾರು ಇಲ್ಲಿ ಪಾಯಿಂಟ್ಸ್ ಬರ್ತಿದೆಯಲ್ಲ, ನೋಡಿಲ್ಲ, ಜಸ್ಟ್ ನಾನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ತೀನಿ. ಸೊ ನಮ್ಗೆ ಹೇಗೆ ಬೇಕು ಹಾಗೆ ನಮಗೆ ಶೇಪನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆ, ಹೀಗೆ ಬೇಕಾಗಿ ಶೇಪನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ಹಾಗೆ ನಾನು ಕಂಟ್ರೋಲ್ ಟಿ ಮಾಡ್ತೀನಿ ಅಗೇನ್. ನಾನು ಶಿಫ್ಟ್ ಒತ್ತಿದ್ರೆ ನೋಡಿ, ಈಗ ಅದು ಎಕ್ಸಾಕ್ಟಾಗಿ ಸ್ಕ್ವೇರ್ ಆಗಿ ಹೋಗ್ತಿದೆ ಅಲ್ಲ. ಸೊ ನನಗೆ ಶಿಫ್ಟ್ ಅಂದರೆ ಸ್ಕ್ವೇರ್ ಆಗಿ ಸಿಗ್ತದೆ. ಅದೇ ರೀತಿ ನಾನು ಶಿಫ್ಟ್ ಆ್ಯಂಡ್ ಆಲ್ಟ್ ಒಟ್ಟಿಗೆ ಹಿಡಿದು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದರೆ ನೋಡಿ, ಸೆಂಟರ್ ಪಾಯಿಂಟಿಂದ ಬರ್ತಿದೆ. ನಾನು ಬರೀ ಶಿಫ್ಟ್ ಒತ್ತಿ ಹೀಗೆ ಮಾಡಿದರೆ ನೋಡಿ, ಈ ಎಕ್ಸಾಕ್ಟ್ ಪಾಯಿಂಟ್ ಲಾಕ್ ಆಗಿದೆ. ನೋಡಿ, ಈ ಎಕ್ಸಾಕ್ಟ್ ಪಾಯಿಂಟ್ ಲಾಕ್ ಆಗಿದೆ. ಆದರೆ ನಾನು ಶಿಫ್ಟ್ ಆ್ಯಂಡ್ ಆಲ್ಟ್ ಡ್ರ್ಯಾಗ್ ಮಾಡುವಾಗ ಸೆಂಟರ್ ಪಾಯಿಂಟ್ ಲಾಕ್ ಆಗಿದೆ, ಅಲ್ಲಿಂದ ಅದು ದೊಡ್ಡದು ಚಿಕ್ಕದಾಗುತ್ತೆ. ಸೊ ಈ ರೀತಿ ಮಾಡ್ಕೊಳ್ಬೋದು. ಅದೇ ರೀತಿಯಲ್ಲಿ ಇನ್ನೊಂದು ಶಾರ್ಟ್ಕಟ್ ಇದೆ, ಆಲ್ಟ್ ಅಂತ. ಜಸ್ಟ್ ಆಲ್ಟ್ ಹಿಡಿದ್ರು ಸೈಡಿಗೆ ಡ್ರ್ಯಾಗ್ ಮಾಡಿದರೆ ನೋಡಿ, ಹೀಗೆ ನನಗೆ ಹಾರಿಜಾಂಟಲ್ ಇಲ್ಲದ ವರ್ಟಿಕಲ್ ಅನ್ನು ದೊಡ್ಡದು ಚಿಕ್ಕದು ಮಾಡ್ಕೊಳ್ಬೋದು. ಈ ರೀತಿಯೆಲ್ಲ ನಮಗೆ ಪಾಸಿಬಿಲಿಟಿ ಇದೆ. ಓಕೆ, ನೆಕ್ಸ್ಟ್ ಏನಂದರೆ, ನಾವು ಇಲ್ಲಿ ಎಕ್ಸಾಕ್ಟಾಗಿ ಡೌನ್ಗೆ ಬಂದರೆ ಇಲ್ಲಿ ನೋಡಿ, ನಮ್ಮದು ಕರ್ಸರ್ ಚೇಂಜ್ ಆಗ್ತಿದೆ, ಒಂದು ರೊಟೇಷನ್ ಟೈಪ್ ಬರ್ತಿದೆ ಅಲ್ಲ. ಸೊ ಅದನ್ನು ಕ್ಲಿಕ್ ಮಾಡಿ ಹೀಗೆ ಮಾಡಿದರೆ ನೋಡಿ, ಅದು ಎಕ್ಸಾಕ್ಟಾಗಿ ನಮ್ಗೆ ಹೇಗೆ ಬೇಕು ಹಾಗೆ ರೊಟೇಷನ್ ಆಗ್ತಿದೆ. ಓಕೆ, ಹೇಗೆ ಬೇಕಾಗಿ ರೊಟೇಷನ್ ಆಗ್ತಿದೆ. ಅದೇ ರೀತಿಯಲ್ಲಿ ನಾವು ಹೀಗೆ ಹಿಡಿದು ಶಿಫ್ಟ್ ಹಿಡಿದ್ರೆ ನೋಡಿ, ಎಕ್ಸಾಕ್ಟಾಗಿ 15 ಡಿಗ್ರಿ ಆ್ಯಂಗಲ್ ನೋಡಿ, ಇಲ್ಲಿ ಬರ್ತಿದಲ್ಲ 30 ಡಿಗ್ರಿ ಆ್ಯಂಗಲ್. ಸೊ 15 ಡಿಗ್ರಿ ಆ್ಯಂಗಲ್ ಆಗಿ ಕೂಡ ನಮಗೆ ರೊಟೇಟ್ ಮಾಡ್ಕೊಳ್ಬೋದು. ಸೊ ಇದೆಲ್ಲ ಪಾಸಿಬಿಲಿಟೀಸ್ ನಮಗೆ ಇಲ್ಲಿ ಸಿಗುತ್ತೆ. ಓಕೆ, ಸೊ ನನಗೆ ಇದನ್ನು ಎಕ್ಸೆಪ್ಟ್ ಮಾಡಬೇಕಾ? ದೆನ್ ಯು ಕ್ಯಾನ್ ಗೋ ಆ್ಯಂಡ್ ಕ್ಲಿಕ್ ಆನ್ ದಿಸ್ ರೈಟ್ ಮಾರ್ಕ್. ಎಕ್ಸೆಪ್ಟ್ ಆಯ್ತು ಇದು. ನೋಡಿ, ನಾನೇನು ಮಾಡಿದೆ, ನಾನು ಮಿಸ್ಟೇಕ್ ಮಾಡಿಬಿಟ್ಟೆ ಇಲ್ಲಿ, ಹೀಗೆ ನಾನು ಮಿಸ್ಟೇಕ್ ಮಾಡಿಬಿಟ್ಟೆ. ದೆನ್ ಐ ಕ್ಯಾನ್ ಕ್ಲಿಕ್ ಆನ್ ದಿಸ್ ಒನ್ ಆ್ಯಂಡ್ ಏನಾಗ್ತದೆ, ಇದು ಅದು ಬ್ಯಾಕ್ ಟು ನಾರ್ಮಲ್ ಆಗ್ತದೆ. ಸೊ ಇದು ಒಂಥರ ನಮಗೆ ಕಂಟ್ರೋಲ್ ಜಿ ಮಾಡಲಿಕ್ಕಾಗಲ್ಲ. ನೋಟ್ ಮಾಡಿ, ನಾನು ಹೀಗಿರುವಾಗ ಕಂಟ್ರೋಲ್ ಜಿ ವರ್ಕ್ ಆಗಲ್ಲ ನೋಡಿ, ಕಂಟ್ರೋಲ್ ಝಡ್ ವರ್ಕ್ ಆಗ್ತಿಲ್ಲ ಇಲ್ಲಿ. ಸೊ ಇದನ್ನು ಕ್ಲಿಕ್ ಮಾಡಬೇಕು. ಆರ್ ಯು ಕ್ಯಾನ್ ಸಿಂಪ್ಲಿ ಹಿಟ್ ಎಸ್ಕೇಪ್ ಕೀ. ಓಕೆ, ನಿಮ್ಮದು ಫಸ್ಟ್ ಆಪ್ಷನ್ ಇದೆಲ್ಲ ಎಸ್ಕೇಪ್ ಕೀ, ಅದನ್ನು ಹೊಡೆದ್ರೆ ನೋಡಿ ಬ್ಯಾಕ್ ಟು ನಾರ್ಮಲ್ ಆಗ್ತದೆ. ಹಾಗೆ ನಿಮಗೆ ಫಾರ್ ಎಕ್ಸಾಂಪಲ್ ನನಗೆ ಇದನ್ನು ಎಕ್ಸೆಪ್ಟ್ ಮಾಡಬೇಕು. ಸೊ ಐ ಕ್ಯಾನ್ ಹಿಟ್ ದ ರೈಟ್ ಮಾರ್ಕ್ ಇಯರ್, ಆರ್ ನನಗೆ ಎಂಟರ್ ಹೊಡಿಬೋದು ಟು ಎಕ್ಸೆಪ್ಟ್ ಇಟ್. ಓಕೆ, ಸೊ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಟಿ ಒತ್ತಬೇಕು. ಅದಾದಮೇಲೆ ಇದೆಲ್ಲ ಆಪ್ಷನ್ಸ್ ನಮಗೆ ಸಿಗುತ್ತೆ. ಸೊ ಈ ರೀತಿ ನಮಗೆ ಮಾಡ್ಕೊಳ್ಬೋದು. ಈಗ ನೋಡಿ, ನಾನೊಂದು ಇಮೇಜಲ್ಲಿ ತಂದಿದ್ದೀನಿ. ಸೊ ಇದು ಕೂಡ ಸೇಮ್ ಹಾಗೆ ನಾನು ಕಂಟ್ರೋಲ್ ಟಿ ಮಾಡ್ಬೋದು. ಸೊ ಹೇಗೆ ನೀವು ಆಲ್ರೆಡಿ ಕಲ್ತಿದ್ದೀವಲ್ಲ, ಶಿಫ್ಟ್ ಒತ್ಕೊಂಡು ಇಲ್ಲ ಶಿಫ್ಟ್ ಆಲ್ಟ್ ಒತ್ಕೊಂಡು ಇದನ್ನು ದೊಡ್ಡ ಚಿಕ್ಕದು ಮಾಡ್ಬೋದು. ಈಗ ವೆರಿ ಇಂಪಾರ್ಟೆಂಟ್ಲಿ ನೋಡಿ, ನಾನು ಇದನ್ನೊಂದು ಮಿನಿ ವಿದೌಟ್ ಶಿಫ್ಟ್ ಡ್ರ್ಯಾಗ್ ಮಾಡಿದರೆ ಏನಾಗ್ತಿದೆ, ಪಿಕ್ಸೆಲ್ಸ್ ನಾನಿಲ್ಲಿ ಸ್ಟಚ್ ಮಾಡ್ತಿದ್ದೀನಿ. ಈ ರೀತಿ ಮಾಡಬಾರ್ದು ನೀವು. ವೆನೆವರ್ ಯು ಆರ್ ಯೂಸಿಂಗ್ ಎನಿ ಇಮೇಜಸ್ ಆರ್ ಟೆಕ್ಸ್ಟ್, ನೋಟ್ ಮಾಡ್ಕೊಳ್ಳಿ, ಯಾವತ್ತು ನೀವು ಈ ಥರ ಡ್ರ್ಯಾಗ್ ಮಾಡ್ಕೊಳ್ಬಾರ್ದು. ದಿಸ್ ಈಸ್ ರಾಂಗ್. ಓಕೆ, ಈ ರೀತಿ ಡ್ರ್ಯಾಗ್ ಮಾಡಿದರೆ ಏನಾಗುತ್ತೆ, ನಿಮ್ಮದು ಪಿಕ್ಸೆಲ್ಸ್ ಇದೆಲ್ಲ ಅದು ಸ್ಟ್ರೆಚ್ ಇಲ್ಲಾದರೆ ಅದು ಕೊಲ್ಯಾಪ್ಸ್ ಆಗ್ತಿದೆ. ಸೊ ಈ ರೀತಿ ಮಾಡ್ಕೊಳ್ಬಾರ್ದು ನೀವು. ಎಸ್ಕೇಪ್ ಹೊಡೀರಿ. ಯು ಶುಡ್ ಆಲ್ವೇಸ್ ಯೂಸ್ ಶಿಫ್ಟ್ ವೈಲ್ ಪ್ಲೇಯಿಂಗ್ ವಿತ್ ಟೆಕ್ಸ್ಟ್ ಆರ್ ಇಮೇಜಸ್, ನೆನ್ಪಿಡಿ. ಓಕೆ, ಹಾಗೆ ನಾನಿಲ್ಲಿ ರೈಟ್ ಕ್ಲಿಕ್ ಮಾಡಿದರೆ ನೋಡಿ, ಇಲ್ಲಿ ಹಲವಾರು ಆಪ್ಷನ್ಸ್ ಬರ್ತಿದೆ, ರೈಟ್. ಸೊ ಫಾರ್ ಎಕ್ಸಾಂಪಲ್ ನಮಗೆ ಡಿಸ್ಟಾರ್ಟ್, ಸ್ಕ್ಯೂ ಇಂಥದ್ದೆಲ್ಲ ಆಪ್ಷನ್ಸ್ ಮಾಡ್ಕೊಳ್ಬೋದು. ಇದು ಲಿಟಲ್ ಅಡ್ವಾನ್ಸ್ಡ್ ಆಯಿತು. ಸೊ ನಾವು ಸ್ವಲ್ಪ ಮಿಡಲಲ್ಲಿ ನೋಡ್ಕೊಳ್ಳುವ ನಮ್ಮದು ಕೋರ್ಸ್ ಇದು. ಸೊ ಹಾಗೆ ಇಲ್ಲಿ ಕೆಳಗೆ ಬಂದರೆ ನೀವು ಇಲ್ಲಿ ನಿಮಗೆ ರೊಟೇಟ್ ಮಾಡ್ಬೋದು. ಸೊ ರೊಟೇಟ್ 180 ಡಿಗ್ರೀಸ್ ಕೊಡ್ಬೋದು ನನಗೆ, ಆರ್ ಐ ಕ್ಯಾನ್ ರೊಟೇಟ್ ಇಟ್ 90 ಡಿಗ್ರಿ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಎಲ್ಲ ಮಾಡ್ಕೊಳ್ಬೋದು. ಅದೇ ರೀತಿ ನಮಗೆ ಇಲ್ಲಿ ಫ್ಲಿಪ್ ಮಾಡ್ಕೊಳ್ಬೋದು. ಅದನ್ನು ಹಾರಿಜಾಂಟಲ್ ಫ್ಲಿಪ್ ಮಾಡ್ಬೋದು, ಆರ್ ಐ ಕ್ಯಾನ್ ಆಲ್ಸೋ ನೋಡಿ, ಐ ಕ್ಯಾನ್ ಫ್ಲಿಪ್ ಇಟ್ ವರ್ಟಿಕಲ್ ಅಪ್ ಆ್ಯಂಡ್ ಡೌನ್. ಓಕೆ, ಈ ರೀತಿ ಎಲ್ಲ ಆಪ್ಷನ್ಸ್ ನಮಗೆ ನೋಡಲು ಬರುತ್ತದೆ. ಓಕೆ, ಹಾಗೆ ಸಿಮಿಲರ್ ಆಗಿ ನೋಡಿ, ಓಕೆ ಮಾಡಿ, ಇಲ್ಲದ್ರೆ ಇದು ಒತ್ತಿ ಇದಕ್ಕೆ ಬನ್ನಿ, ಕಂಟ್ರೋಲ್ ಟಿ ಮಾಡಿ,
ಕ್ಯಾನ್ ಯು ಸಿ ಅ ಸ್ಮಾಲ್ ಸೆಂಟರ್ ಪಾಯಿಂಟ್ ಹಿಯರ್? ಇದನ್ನು ನಾವು ಕ್ಲಿಕ್ ಮಾಡಿ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಟ್ಟರೆ ಈಗ ನೋಡಿ ನಾನು ರೊಟೇಟ್ ಮಾಡೋದಾದರೆ ನೋಡಿ ಅದು ಹೇಗೆ ರೊಟೇಟ್ ಆಗ್ತಿದೆ. ಸೊ ಈ ರೀತಿ ಕೂಡ ಮಾಡ್ಕೊಳ್ಬೋದು, ರೈಟ್? ಸೊ ಇದೊಂದು ಕೂಡ ಅಡಿಷ್ನಲ್ ಆಪ್ಷನ್ಸ್ ಎಕ್ಸೆಪ್ಟ್ ಮಾಡ್ಬೋದು. ಪುನಃ ಕಂಟ್ರೋಲ್ ಟಿ ಮಾಡಿದ್ರೆ ನೋಡಿ ಈಗ ಇಲ್ಲಿ ಬರ್ತಿದೆ ಪುನಃ ಸೆಂಟ್ರಲ್ಲಿ. ಸೊ ನಿಮಗೆ ಇದು ಎಲ್ಲಿ ಬೇಕು ಅಲ್ಲಿಂದ ನಿಮಗೆ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ ನಾನು ಚಿಕ್ಕದು ದೊಡ್ಡದು ಮಾಡಿದರೆ ಕೂಡ ಶಿಫ್ಟ್ ಆ್ಯಂಡ್ ಆಲ್ಟ್ ಮಾಡ್ತೀನಿ ನೋಡಿ ಅದು ಅಲ್ಲಿಂದ ಲಾಕ್ ಆಗ್ತಿದೆ. ಸೊ ಯು ಕ್ಯಾನ್ ಆಲ್ಸೋ ಲಾಕ್ ದ ಸೆಂಟರ್ ಪಾಯಿಂಟ್ ಎಕ್ಸಾಕ್ಟ್ಲಿ ವೇರ್ ಯು ವಾಂಟ್ ಆ್ಯಂಡ್ ಯು ಕ್ಯಾನ್ ಆಲ್ಸೋ ಕ್ರಿಯೇಟ್ ದ ಶೇಪ್ಸ್. ನೋಡಿ ಸೆಲೆಕ್ಟ್ ಮಾಡಿ ಆಟೋಮೆಟಿಕ್ಲಿ ಸೆಲೆಕ್ಟ್ ಆಗ್ತದೆ. ನೋಟ್ ಇದನ್ನು ಸೆಂಟರ್ ಪಾಯಿಂಟ್ ಬರುತ್ತೆ, ಕ್ಲಿಕ್ ಮಾಡಿ ನಿಮ್ಗೆ ಎಲ್ಲಿ ಬೇಕಾದನ್ನು ಇಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿಡ್ತೀನಿ ಆ್ಯಂಡ್ ದೆನ್ ಐ ಕ್ಯಾನ್ ರೊಟೇಟ್ ಇಟ್ ದಿಸ್ ಪರ್ಟಿಕ್ಯುಲರ್ ವೇ ಆಲ್ಸೋ. ಸೊ ಇದೆಲ್ಲ ಪಾಸಿಬಿಲಿಟಿ ಇದೆ ಇನ್ ದ ಟ್ರಾನ್ಸ್ಫಾರ್ಮೇಷನ್ ಟೂಲ್. ಓಕೆ, ಎನದರ್ ಇಂಪಾರ್ಟೆಂಟ್ ಥಿಂಗ್ ಐ ಟೋಲ್ಡ್ ಯು, ಪ್ಲೀಸ್ ಇದನ್ನು ಸೆಲೆಕ್ಟ್ ಮಾಡಿ ಆಟೋ ಸೆಲೆಕ್ಟನ್ನು ವೆನ್ ಯು ಆರ್ ಮೂವಿಂಗ್ ಸಮಥಿಂಗ್ ಆಟೋಮೆಟಿಕ್ಲಿ. ಓಕೆ, ಸೊ ಇದು ನಿಮ್ಮದು ಟ್ರಾನ್ಸ್ಫಾರ್ಮ್ ಟೂಲ್ಸ್. ನೆಕ್ಸ್ಟ್ ನಾವು ಆಬ್ಜೆಕ್ಟನ್ನು ಹೇಗೆ ಡುಪ್ಲಿಕೇಟ್ ಮಾಡೋದು ನೋಡ್ಕೊಳ್ಳೋಣ. ಸೊ ಒಂದು ಆಬ್ಜೆಕ್ಟನ್ನು ಡುಪ್ಲಿಕೇಟ್ ಮಾಡಲಿಕ್ಕೆ ಇಟ್ಸ್ ವೆರಿ ಸಿಂಪಲ್. ನೋಡಿ ಮೂವ್ ಟೂಲ್ಗೆ ಬನ್ನಿ ಇಲ್ಲಿ ಫಸ್ಟ್ ಆಫ್ ಆಲ್, ಆ್ಯಂಡ್ ನಿಮ್ಮದು ಕೀಬೋರ್ಡಲ್ಲಿ ಆಲ್ಟ್ ಒತ್ತಿರಿ, ಆಲ್ಟ್ ಆ್ಯಂಡ್ ದೆನ್ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಿಮ್ಮದು ಕರ್ಸರ್ ನೋಡಿ ಏನಾಗ್ತಿದೆ ಅಂತ ಡಬಲ್ ಥರ ಬರ್ತದೆ ಅಲ್ಲ, ಯಾಕಂದರೆ ಡುಪ್ಲಿಕೇಟ್ ಆಗಿದೆ ಅಂತ. ಸೊ ಈಗ ಇದನ್ನು ಕ್ಲಿಕ್ ಮಾಡಿ ಇಲ್ಲಿ ಹೀಗೆ ತನ್ನಿ. ಸೊ ನೋಡಿ ಸಿಂಪಲ್ ಆ್ಯಸ್ ದ್ಯಾಟ್. ಏನು ಮಾಡಬೇಕು, ಆಲ್ಟ್ ಹಿಡೀರಿ ನಿಮ್ಮದು ಕೀಬೋರ್ಡಲ್ಲಿ, ಇಲ್ಲಿ ಬನ್ನಿ, ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ವೇರ್ ಎವರ್ ಯು ವಾಂಟ್. ಈ ರೀತಿಯಲ್ಲಿ ಸಿಂಪಲಾಗಿ ನಿಮಗೆ ಇದನ್ನು ಡುಪ್ಲಿಕೇಟ್ ಮಾಡ್ಕೊಳ್ಬೋದು. ಇನ್ನೊಂದು ಟೆಕ್ನಿಕ್ ಏನಂದರೆ ನೋಡಿ ನಾನು ಫಾರ್ ಎಕ್ಸಾಂಪಲ್ ಈ ಲೇಯರ್ಗೆ ಬರ್ತೀನಿ, ಲೇಯರ್ 1ಗೆ, ಆ್ಯಂಡ್ ಐ ವಿಲ್ ಹಿಟ್ ದ ಶಾರ್ಟ್ಕಟ್ Ctrl+J. ಓಕೆ, Ctrl+J. ನೋಡಿ ಡುಪ್ಲಿಕೇಟ್ ಆಗಿದೆ, ಬಟ್ ಅದರ ಕೆಳಗೇನೆ ಇದೆ ಇದು. ನೋಡಿ ಜಸ್ಟ್ ಹಿಡಿದು ಮೂವ್ ಮಾಡ್ತೀನಿ, ನೋಡಿ ಅದರ ಕೆಳಗೇನೆ ಇದೆ. ಸೊ ಈ ರೀತಿ ಕೂಡ ಡುಪ್ಲಿಕೇಟ್ ಮಾಡ್ಕೊಳ್ಬೋದು. ನೋಡಿ ಈಗೇನು ಸೆಲೆಕ್ಟ್ ಮಾಡ್ತೀನಿ ಈ ಲೇಯರನ್ನು ನೋಡಿದಲ್ಲ, ಆ್ಯಂಡ್ ಐ ವಿಲ್ ಹಿಟ್ Ctrl+J ಆ್ಯಂಡ್ ಐ ಸಿಂಪ್ಲಿ ಡುಪ್ಲಿಕೇಟ್ ದ ಲೇಯರ್. ಸೊ ನಿಮಗೆ ಹೀಗೆ ಮಾಡ್ಕೊಳ್ಬೋದು. ನೋಡಿ ಹಲವಷ್ಟು ಟೆಕ್ನಿಕ್ ಇದೆ. ಯು ಕ್ಯಾನ್ ರೈಟ್ ಕ್ಲಿಕ್ ಹಿಯರ್ ಆ್ಯಂಡ್ ಯು ಕ್ಯಾನ್ ಗಿವ್ ಡುಪ್ಲಿಕೇಟ್ ದ ಲೇಯರ್ ಆಲ್ಸೋ. ನಿಮಗೆ ಇಲ್ಲಿ ಕೂಡ ಬಂದು ಲೇಯರಿಂದ ಸಹ ಡುಪ್ಲಿಕೇಟ್ ಲೇಯರ್ ಎಲ್ಲ ಕೊಡ್ಬೋದು. ಬಟ್ ಅಗೇನ್ ನಿಮಗೆ ಸಿಂಪಲ್ಲಾಗಿ ವರ್ಕ್ ಮಾಡುವಾಗ ಆಲ್ಟ್ ಹಿಡಿದು ಹೀಗೆ ಕ್ಲಿಕ್ ಮಾಡಿ, ನಿಮಗೆ ಇಲ್ಲಿ ಏನಾದರೂ ಲೇಯರ್ಸಲ್ಲಿ ಹೆಚ್ಚಾಗಿ ವರ್ಕ್ ಮಾಡ್ತಿದ್ರೆ ನಿಮಗೆ ಇಲ್ಲಿ Ctrl+J ಮಾಡ್ಕೊಂಡು ಕೂಡ ಡುಪ್ಲಿಕೇಟ್ ಮಾಡ್ಕೊಳ್ಬೋದು. ಸೊ ಈ ರೀತಿ ನಿಮಗೆ ಈಸಿಯಾಗಿ ವರ್ಕನ್ನು ಡುಪ್ಲಿಕೇಟ್ ಮಾಡ್ಕೊಳ್ಬೋದು. ಇಮೇಜಸ್ಗೆ ಕೂಡ ಇದು ಸೇಮ್ ಆಗುತ್ತೆ. ಇವಾಗ ಲೇಯರ್ಸನ್ನು ಹೇಗೆ ಗ್ರೂಪ್ ಮಾಡೋದು ನೋಡ್ಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ಗ್ರೂಪ್ ಮಾಡೋ ಮುಂಚೆ ಹೌ ಟು ಸೆಲೆಕ್ಟ್ ದ ಲೇಯರ್ಸ್ ಅಂತ ನೋಡೋಣ. ಸೊ ನನಗೆ ಫಾರ್ ಎಕ್ಸಾಂಪಲ್ ಇಲ್ಲಿ 1, 2, 3 ಅಂತ ಸೆಲೆಕ್ಟ್ ಮಾಡಬೇಕು. ಸೊ ಏನು ಮಾಡ್ತೀನಿ ನಾನು 1 ಸೆಲೆಕ್ಟ್ ಮಾಡ್ತೀನಿ, 2 ಸೆಲೆಕ್ಟ್ ಮಾಡಿದೆ ನೋಡಿ 1 ಡಿಸೆಲೆಕ್ಟ್ ಆಗ್ತದೆ. ಸೊ ಏನು ಮಾಡ್ಬೋದು ಅಂದರೆ ನನಗೆ ಕಂಟ್ರೋಲ್ ಇಟ್ಕೊಳ್ಬೋದು, 2 ಸೆಲೆಕ್ಟ್ ಮಾಡ್ಬೋದು, 3 ಸೆಲೆಕ್ಟ್ ಮಾಡ್ಬೋದು, ಹಾಗೆ ನನಗೆ 5 ಕೂಡ ಬೇಕು, 5 ಕೂಡ ಸೆಲೆಕ್ಟ್ ಮಾಡ್ಬೋದು. ನೋಡಿ ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಡಿಲೀಟ್ ಮಾಡಿದರೆ ನೋಡಿ ಎಕ್ಸಾಕ್ಟಾಗಿ 4 ಮಾತ್ರ ಉಳಿದೆಲ್ಲ ಡಿಲೀಟ್ ಆಗಿದೆ. ಸೊ ಈ ರೀತಿ ಮಾಡ್ಕೊಳ್ಬೋದು. ನಿಮಗೆ ಒಂದು ಮಿನಿಟ್ ಕಂಟಿನ್ಯೂಸ್ ಆಗಿ ಎಲ್ಲ ಕೂಡ ಬೇಕಂದರೆ ಫಾರ್ ಎಕ್ಸಾಂಪಲ್ 5 ಒತ್ಬೋದು, ಶಿಫ್ಟ್ ಮಾಡಿ ಕಮ್ ಟು 1 ಆ್ಯಂಡ್ ನೋಡಿ ಎಲ್ಲ ಸೆಲೆಕ್ಟ್ ಆಯಿತು. ಇಲ್ಲಾಂದರೆ ನೋಡಿ ಇಲ್ಲಿ 5 ಒತ್ತಿ ಶಿಫ್ಟ್ ಒತ್ತಿ ಬ್ಯಾಕ್ಗ್ರೌಂಡ್ ಕೂಡ ಸೆಲೆಕ್ಟ್ ಆಯಿತು. ಹೀಗೆ ನಿಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಕೆಲವೊಂದು ಮಾತ್ರ ಬೇಕಂದರೆ ನೋಡಿ ಈ ಥರ ಕೆಲವೊಂದು ಮಾತ್ರ ಬೇಕಂದರೆ ಕಂಟ್ರೋಲ್ ಸೆಲೆಕ್ಟ್ ಮಾಡ್ಕೊಳ್ಬೋದು. ಇಫ್ ಯು ವಾಂಟ್ ಎವ್ರಿಥಿಂಗ್ ಯು ಕ್ಯಾನ್ ಶಿಫ್ಟ್ ಸೆಲೆಕ್ಟ್ ಆಲ್ಸೋ. ಸಿಮಿಲರ್ಲಿ ನಿಮಗೆ ಮೂವ್ ಟೂಲಲ್ಲಿ ಇದ್ದೀರಲ್ಲ, ಜಸ್ಟ್ ಇಲ್ಲಿ ಬಂದು ನೋಡಿ ಡ್ರ್ಯಾಗ್ ಮಾಡಿ, ನೋಡಿ ಇದು ಮಾರ್ಕಿ ಸೆಲೆಕ್ಷನ್ ಅಲ್ಲ, ಇದು ಜಸ್ಟ್ ನಿಮ್ಮದು ಮೂವ್ ಟೂಲ್ ಸೆಲೆಕ್ಷನ್ ಆಯಿತಾ. ಇಲ್ಲಿ ಬಂದು ನೋಡಿ ಈ ಥರ ನಾನು ಡ್ರ್ಯಾಗ್ ಮಾಡಿದರೆ ಇದೆಲ್ಲ ಸೆಲೆಕ್ಟ್ ಆಗಿದೆ. ಬ್ಯಾಕ್ಗ್ರೌಂಡ್ ಯಾಕೆ ಸೆಲೆಕ್ಟ್ ಆಗಲಿಲ್ಲ, ಯಾಕೆಂದರೆ ಬ್ಯಾಕ್ಗ್ರೌಂಡು ಲಾಕ್ ಆಗಿದೆ ಅಲ್ಲ. ಸೊ ಇದು ಕ್ಲಿಕ್ ಮಾಡಿದರೆ ಸೆಲೆಕ್ಟ್ ಆಗಲ್ಲ, ಅದರ ಕಾರಣ. ಸೊ ಈ ರೀತಿಯಲ್ಲಿ ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ 3 ಟೈಪ್ಸ್ ಇದೆ, ಶಿಫ್ಟ್ ಯೂಸ್ ಮಾಡ್ಬೋದು, ಕಂಟ್ರೋಲ್ ಸೆಲೆಕ್ಟ್ ಮಾಡ್ಬೋದು, ಆರ್ ಡ್ರ್ಯಾಗ್ ಆ್ಯಂಡ್ ಸೆಲೆಕ್ಟ್ ಕೂಡ. ಈಗ ಗ್ರೂಪ್ ಮಾಡಲಿಕ್ಕೆ ಫಸ್ಟ್ಲಿ ಸೆಲೆಕ್ಟ್ ಮಾಡಿ ಅಲ್ಲ, Ctrl+G ಹೊಡೀರಿ. ನೋಡಿ ಕಂಪ್ಲೀಟ್ ಆಗಿ ಅದು ಗ್ರೂಪ್ ಆಗಿದೆ. ಈಗ ಗ್ರೂಪ್ ಆಗಿ ನೋಡಿ ಇಲ್ಲಿ ನನಗೆ ಎಕ್ಸ್ಪಾಂಡ್ ಮಾಡ್ಬೋದು, ಐ ಕ್ಯಾನ್ ಕೊಲ್ಯಾಪ್ಸ್ ಇಟ್ ಇನ್ ದ ಗ್ರೂಪ್ ಹಿಯರ್. ಸೊ ಈ ರೀತಿ ನನಗೆ ಮಾಡ್ಕೊಳ್ಬೋದು. ಓಕೆ, ಸೊ ಸಿಮಿಲರ್ ಆಗಿ ನಾನು ಪುನಃ ಗ್ರೂಪಿಗೆ ಬರ್ತೀನಿ. ಇಲ್ಲಿ ನನಗೆ ಇದನ್ನು ಅನ್ಗ್ರೂಪ್ ಮಾಡಬೇಕೀಗ. ಸೊ ಅದಕ್ಕೆ ಶಾರ್ಟ್ಕಟ್ ಏನಂದರೆ Ctrl+Shift+G. ನೋಡಿ ಈಗ ಅನ್ಗ್ರೂಪ್ ಆಯ್ತು ಈಗ. ಸೊ ನನಗೆ ಈಗ ಎಲ್ಲ ಒಟ್ಟಿಗೆ ಈ ಥರ ಗ್ರೂಪ್ ಮಾಡ್ಬೋದು Ctrl+G ಹೊಡೆದು, ಆ್ಯಂಡ್ ಐ ಕ್ಯಾನ್ ಹಿಟ್ Ctrl+Shift+G ಆ್ಯಂಡ್ ಐ ಕ್ಯಾನ್ ಅನ್ಗ್ರೂಪ್ ದೆಮ್ ಆ್ಯಸ್ ವೆಲ್. ಅದೇ ರೀತಿಯಲ್ಲಿ ನೋಡಿ ಗ್ರೂಪ್ ಮಾಡಿಕೊಂಡು ವಾಪಸ್ ನನಗೆ ಫಾರ್ ಎಕ್ಸಾಂಪಲ್ 5, 3 ಮತ್ತು 1 ಒಂದು ಗ್ರೂಪ್ ಮಾಡಬೇಕು. ಸೊ ಅದನ್ನು ನಾನು ಕಂಟ್ರೋಲ್ ಹೊಡೆದು ಸೆಲೆಕ್ಟ್ ಮಾಡ್ತೀನಿ, ಆ್ಯಂಡ್ ಐ ಹಿಟ್ Ctrl+G. ನೋಡಿ ಏನಾಯಿತು, ಅದರ ಒಳಗೆ ಒಂದು ಸಬ್ ಗ್ರೂಪ್ ಆಯಿತು. ಸೊ ಈ ರೀತಿ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ಗ್ರೂಪ್ ಒಳಗೆ ಕೂಡ ಹಲವಾರು ಸಬ್ ಗ್ರೂಪ್ಸ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ಹಾಗೆ ನಂಗೆ ಇದನ್ನು ಅನ್ಗ್ರೂಪ್ ಮಾಡಬೇಕಂದ್ರೆ ಅಗೇನ್ ಸೇಮ್ ಥಿಂಗ್, ಸೆಲೆಕ್ಟ್ ದ ಗ್ರೂಪ್ ಟು ಇಯರ್, Ctrl+Shift+G ಹೊಡಿರಿ, ನೋಡಿ ಅನ್ಗ್ರೂಪ್ ಆಯಿತು. ಸೊ ಈ ರೀತಿ ಎಲ್ಲ ಮಾಡ್ಕೊಳ್ಬೋದು. ಓಕೆ, ಕೊಲಾಪ್ಸ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಕೆಳಗೆ ಬಂದರೆ ನಿಮಗೆ ಇಲ್ಲಿ ಲೇಯರ್ ಇದೆ ಅಲ್ಲ, ಅದರ ನೆಕ್ಸ್ಟಲ್ಲಿ ನಿಮಗೆ ಗ್ರೂಪ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಎಂಟಿ ಗ್ರೂಪ್ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ನೋಡಿ ಇದರಲ್ಲಿ ಏನಿಲ್ಲ, ಎಂಟಿ ಗ್ರೂಪ್, ಇದು ಗ್ರೂಪ್ 1, ಇದು ನಿಮ್ಮದು ಎಂಟಿ ಗ್ರೂಪ್. ಹಾಗೆ ಇದನ್ನು ನಿಮಗೆ ಡಿಲೀಟ್ ಮಾಡ್ಬೋದು. ಸೊ ಸಿಮಿಲರ್ ಹೌ ಯು ವರ್ಕ್ ಇನ್ ದ ಲೇಯರ್ ಅಲ್ಲ, ಅದೇ ರೀತಿ ಕೂಡ ಮಾಡ್ಕೊಳ್ಬೋದು ನಿಮಗೆ.
ಪ್ಲಸ್ ನಿಮಗೆ ಇದನ್ನು ಓಪನ್ ಮಾಡಿದರೆ ನೋಡಿ ಎಕ್ಸ್ಪ್ಯಾಂಡೆಡ್ ಆಗಿದೆ. ನಾನು ಹೊಸ ಲೇಯರ್ ಕ್ರಿಯೇಟ್ ಮಾಡಿದರೆ ಲೇಯರ್ ಈಗ ನೋಡಿ ಅದು ಗ್ರೂಪ್ ಒಳಗೇನೆ ಕ್ರಿಯೇಟ್ ಆಗ್ತಿದೆ. ಓಕೆ, ಗ್ರೂಪ್ ಒಳಗಡೆನೇ ಕ್ರಿಯೇಟ್ ಆಗ್ತಿದೆ. ಬಟ್ ಇಫ್ ಐ ಕೊಲ್ಯಾಪ್ಸ್ ದಿಸ್, ದೆನ್ ಇಫ್ ಐ ಕ್ರಿಯೇಟ್ ಅ ನ್ಯೂ ಲೇಯರ್, ನೋಡಿ ಅದು ಗ್ರೂಪ್ ಹೊರಗೆ ಕ್ರಿಯೇಟ್ ಆಗ್ತಿದೆ. ಓಕೆ, ಇದೊಂದು ಕೂಡ ನೋಡ್ಕೊಳ್ಳಿ. ಬಟ್ ಇಟ್ ಇಸ್ ವೆರಿ ಸಿಂಪಲ್. ನಿಮಗೆ ಇದನ್ನು ಬೇಕಾದರೆ ಪುನಃ ಡ್ರ್ಯಾಗ್ ಮಾಡಿದ್ರೆ ಒಳಗೆ ತರ್ಬೋದು. ಓಕೆ, ನೋಡಿ ಇಲ್ಲಿ ಡಬಲ್ ಲೈನ್ ಬರ್ತಿದೆ ಬ್ಲೂ ಅಲ್ಲಿ, ಇಟ್ ವಿಲ್ ಕಮ್ ಇನ್ ಸೈಡ್. ಅದೇ ರೀತಿಯಲ್ಲಿ ನೋಡಿ ನನಗೆ ಬೇಕಾದರೆ ಇದನ್ನು ಹೊರಗೆ ಹಾಕಬೇಕು ಗ್ರೂಪಿಂದ. ನೋಡಿ ನಾನು ಡ್ರ್ಯಾಗ್ ಮಾಡ್ತೀನಿ, ನೋಡಿ ಕಂಪ್ಲೀಟಾಗಿ ಗ್ರೂಪಿಂದ ಹೊರಗೆ ತರ್ತೀನಿ. ನೋಡಿ ಡಬಲ್ ಲೈನ್ ಬರ್ತಿದೆ, ದೆನ್ ಐ ರಿಲೀಸ್ ಇಟ್. ನೋಡಿ ಔಟ್ಸೈಡ್ ದ ಗ್ರೂಪ್ ಇಟ್ ವೆಂಟ್. ರೈಟ್. ಸೊ ನಿಮಗೆ ಈ ರೀತಿ ಕೂಡ ಮೂವ್ಮೆಂಟ್ ಕೂಡ ಮಾಡ್ಕೊಳ್ಬೋದು. ಏನಾದರೂ ಬೇಡಾದರೂ ಕೂಡ ಡಿಲೀಟ್ ಮಾಡ್ಬೋದು. ಸೊ ಈ ರೀತಿ ನಿಮ್ಗೆ ಕಂಪ್ಲೀಟಾಗಿ ಗ್ರೂಪನ್ನು ಆರ್ಗನೈಸ್ ಮಾಡ್ಕೊಳ್ಬೋದು. ಇವಾಗ ನನಗೆ ಈ ಗ್ರೂಪನ್ನೇ ಟ್ರಾನ್ಸ್ಫಾರ್ಮ್ ಮಾಡೋದಂದರೆ ನೋಡಿ ಏನು ಮಾಡ್ತೀನಿ, ಗ್ರೂಪನ್ನು ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ Ctrl+T ಹೊಡಿತೀನಿ. ನೋಡಿ ಕಂಪ್ಲೀಟಾಗಿ ಗ್ರೂಪಿಗೆ ಅದು ಬಂದಿದೆ. ಸೊ ನಾನು ನೋಡಿ ಶಿಫ್ಟ್ ಆ್ಯಂಡ್ ಆಲ್ಟ್ ಮಾಡ್ತೀನಿ. ಈ ಗ್ರೂಪಿಂದ ಕೂಡ ದೊಡ್ಡದು ಚಿಕ್ಕದು ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ ಇದನ್ನು ನಾನು ಇಲ್ಲಿಟ್ಟರೆ ಈ ರೀತಿ ಕೂಡ ರೊಟೇಷನ್ ಮಾಡ್ಕೊಳ್ಬೋದು. ಸೊ ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ಯುವರ್ ಇಮ್ಯಾಜಿನೇಷನ್. ಓಕೆ, ಈ ರೀತಿ ಕೂಡ ಮಾಡ್ಕೊಳ್ಬೋದು. Ctrl+T ಮಾಡ್ಬೋದು. ದೆನ್ ಯು ಕ್ಯಾನ್ ಪ್ಲೇ ವಿತ್ ದಿಸ್ ಆಲ್ಸೋ. ಫಾರ್ ದ ಎಂಟೈರ್ ಗ್ರೂಪ್ ನಿಮಗೆ Ctrl+T ವರ್ಕ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಆಪ್ಷನ್ ನೋಡಿ, ಇಲ್ಲಿ ಟಾಪಲ್ಲಿ ಆಟೋ ಸೆಲೆಕ್ಟ್ ಇದೆ ಅಲ್ಲ, ಅದ್ರ ನೆಕ್ಸ್ಟಲ್ಲಿ ನೋಡಿ ಇಲ್ಲಿ ಗ್ರೂಪ್ ಮತ್ತು ಲೇಯರ್ ಅಂತ ಇದೆ. ಸೊ ಇದೇನೀಗ ಗ್ರೂಪ್ ಸೆಲೆಕ್ಟ್ ಮಾಡಿದರೆ ನೋಡಿ ನಾನು ಎಲ್ಲಿ ಕ್ಲಿಕ್ ಮಾಡಿದ್ರು ಕೂಡ ಎಂಟೈರ್ ಗ್ರೂಪನ್ನಂಗೆ ಮೂವ್ ಮಾಡ್ಬೋದು. ಓಕೆ, ಒಟ್ಟಿಗೆ ಮೂವ್ ಮಾಡ್ಬೋದು. ಅದೇ ರೀತಿಯಲ್ಲಿ ನನಗೆ ಜಸ್ಟ್ ಇಂಡಿವಿಜುವಲ್ ಲೇಯರ್ ಮಾತ್ರ ಮೂವ್ ಮಾಡಬೇಕಾ, ಇಲ್ಲಿ ಬರ್ಬೋದು, ಇಂಡಿವಿಜುವಲ್ ಲೇಯರ್ ಸೆಲೆಕ್ಟ್ ಮಾಡ್ಬೋದು, ಮತ್ತು ಆ ಲೇಯರನ್ನು ಮಾತ್ರ ಮೂವ್ ಮಾಡ್ಬೋದು. ನೋಡಿ ಈ ರೀತಿ ಕೂಡ ಮಾಡ್ಕೊಳ್ಬೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಬರೀ ಗ್ರೂಪಿಗೆ ಕೂಡ ಬರ್ಬೋದು ಈ ಥರ. ನೋಡಿ ಗ್ರೂಪ್ ಮೂವ್ ಆಗ್ತಿದೆ. ಸೊ ಎವ್ರಿ ಟೈಮ್ ಐ ಡೋಂಟ್ ವಾಂಟ್ ಟು ಕ್ಲಿಕ್ ಹಿಯರ್. ಸೊ ಆ ರೀತಿ ಏನು ಮಾಡೋದು ಅಂದರೆ ನೋಡಿ ನಾನಿಲ್ಲಿ 3 ಇದನ್ನು ಕ್ಲಿಕ್ ಮಾಡ್ತೀನಿ, ಇದನ್ನು ಕ್ಲಿಕ್ ಮಾಡ್ತೀನಿ. ಓಕೆ, ದೆನ್ ಐ ವಿಲ್ ಸೆಲೆಕ್ಟ್ Ctrl+T. ಅದು ಸೆಲೆಕ್ಟ್ ಆಯಿತು. ಸೊ ಅದನ್ನು ಮತ್ತೆ ಮೂವ್ ಮಾಡ್ತೀನಿ. ದೆನ್ ಐ ವಿಲ್ ಗಿವ್ ಎಂಟರ್ ಆರ್ ಓಕೆ. ನೋಡಿ ಆ ರೀತಿ ಕೂಡ ಮಾಡ್ಕೊಳ್ಬೋದು ನೀವು. ಸೊ ನಿಮಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ಕೂಡ ಬಂದು ಜಸ್ಟ್ ಲೇಯರ್ ಮಾಡಿ ಕೂಡ ಹೀಗೆ ಮೂವ್ ಮಾಡ್ಬೋದು. ಇಂಡಿವಿಜುವಲ್ ಆಗಿ ನಿಮಗೆ ಇದನ್ನು ಗ್ರೂಪ್ ಮಾಡಿ ಕೂಡ ಹೀಗೆ ಮೂವ್ ಮಾಡ್ಕೊಳ್ಬೋದು. ಸೊ ವಿಚ್ ಆರ್ ವೆರಿ ಸಿಂಪಲ್ ಫಾರ್ ಯು ಕ್ಯಾನ್ ಫಾಲೋ ದ ಟೆಕ್ನಿಕ್ಸ್ ಹಿಯರ್. ನೆಕ್ಸ್ಟ್ ನಮಗೊಂದು ಸ್ಟ್ರೋಕ್ ಲೇಯರ್ ಕ್ರಿಯೇಟ್ ಮಾಡಬೇಕಂದ್ರೆ ನೋಡಿ ಫಸ್ಟಿಗೆ ಏನು ಮಾಡ್ತೀನಿ ಅಂದರೆ ಒಂದು ಲೇಯರ್ ಕ್ರಿಯೇಟ್ ಮಾಡ್ತೀನಿ, ಸ್ಟ್ರೋಕ್ ನಾನು ಕ್ರಿಯೇಟ್ ಮಾಡಬೇಕು. ಓಕೆ, ಸೊ ಅಗೇನ್ ಯು ಕ್ಯಾನ್ ಟೇಕ್ ಎನಿಥಿಂಗ್. ಐ ವಿಲ್ ಟೇಕ್ ಅ ಎಲಿಪ್ಟಿಕಲ್ ಮಾರ್ಕಿ ಟೂಲ್. ಓಕೆ, ಶಿಫ್ಟ್ ಒತ್ತೀನಿ, ಇಲ್ಲಿ ಕ್ರಿಯೇಟ್ ಮಾಡ್ತೀನಿ. ಸೊ ನಾವು ಈಗ ಒಂದು ಕಲರ್ ಹಾಕಬೇಕಾದ್ರೆ ಏನು ಮಾಡ್ತಿದ್ವಿ, ಇಲ್ಲಿ ಬಂದು ಡಬಲ್ ಕ್ಲಿಕ್ ಮಾಡಿ ಕಲರ್ ಹಾಕ್ತಿದ್ವಿ ಅಲ್ಲ, ಫೋರ್ಗ್ರೌಂಡ್ ಕಲರ್. ಅದೇ ರೀತಿ ಏನು ಮಾಡಿ ಅಂದರೆ ನೋಡಿ ಸೆಲೆಕ್ಷನ್ ರನ್ ಆಗ್ತಿದೆ, ಮಾರ್ಚಿಂಗ್ ಹ್ಯಾಂಡ್ಸಲ್ಲಿ ಸೆಲೆಕ್ಷನ್ ರನ್ ಆಗ್ತಿದೆ, ಲೇಯರ್ ಕೂಡ ಸೆಲೆಕ್ಟ್ ಆಗಿದೆ ಅಲ್ಲ. ಈಗ ಟಾಪಿಗೆ ಬನ್ನಿ, ಎಡಿಟಿಗೆ ಬನ್ನಿ, ಇಲ್ಲಿ ನೋಡಿ ಫಿಲ್ ಆ್ಯಂಡ್ ಸ್ಟ್ರೋಕ್ ಇದೆ. ಸೊ ಸ್ಟ್ರೋಕಿಗೆ ಬನ್ನಿ ಇಲ್ಲಿ, ದೆನ್ ಎಕ್ಸಾಕ್ಟ್ಲಿ ನೋಡಿ ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಕೊಡ್ಬೋದು. ಸೊ ಐ ವಿಲ್ ಗಿವ್ ಇಟ್ ಸಮ್ ನೇವಿ ಆರ್ ಬ್ಲೂ ಕಲರ್. ಓಕೆ, ಇದು ಕೊಡ್ತೀನಿ. ನಿಮಗೆ ಎಷ್ಟು ವಿಡ್ತ್ ಬೇಕಾ ಅದು ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನಾನು 10 ವಿಡ್ತ್ ಕೊಡ್ತೀನಿ. ಅದಾದಮೇಲೆ ನಿಮಗೆ ಇನ್ಸೈಡ್ ಹಾಕ್ಬೋದು, ಸೆಂಟ್ರ್ ಹಾಕ್ಬೋದು, ಇಲ್ಲ ಔಟ್ಸೈಡ್ ಹಾಕ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನು ಔಟ್ಸೈಡೇ ಕೊಡ್ತೀನಿ ಆ್ಯಂಡ್ ಐ ವಿಲ್ ಗಿವ್ ಓಕೆ. ನೋಡಿ ಏನಾಯ್ತು, ಈಗ ಇಲ್ಲಿ ಸೆಲೆಕ್ಷನ್ ಬಂದಿದೆ. ಐ ಕ್ಯಾನ್ ಆಲ್ಸೋ ಹಿಟ್ Ctrl+D. ನೋಡಿ ಈ ರೀತಿಯಲ್ಲಿ ನನಗೆ ಕ್ರಿಯೇಟ್ ಮಾಡ್ಕೊಳ್ಬೋದು ಸ್ಟ್ರೋಕನ್ನು. ಸೊ ಇದನ್ನು ಕೂಡ ಹೀಗೆ ಮೂವ್ ಮಾಡ್ಬೋದು. ಸೊ ಆಲ್ ದಿಸ್ ಇಸ್ ಪಾಸಿಬಲ್. ಹಾಗೆ ನೋಡಿ ಅಗೇನ್ ಎಡಿಟ್ Ctrl+Z ಮಾಡಿದೆ ನಾನು ಹಿಂದೆ ಹೋಗಲಿಕ್ಕೆ. ಸ್ಟ್ರೋಕ್ ನೋಡಿ ಒಂದು 20 ಪಿಕ್ಸೆಲ್ಸ್ ಇದ್ದರೆ ಫಾರ್ ಎಕ್ಸಾಂಪಲ್ ನಿಮಗೆ ಅದೇ ರೀತಿ ಇನ್ಸೈಡ್ ಇಂದ ಕೂಡ ಹಾಕ್ಬೋದು. ಹಾಗೆ ನಾನು ಇಲ್ಲಿ ಸೆಂಟರ್ ಅಂತ ಕೊಟ್ಟರೆ ಏನಾಗ್ತದೆ ನೋಡಿ, ಎಕ್ಸಾಕ್ಟಾಗಿ 10 ಪಾಯಿಂಟ್ಸ್ ಒಳಗೆ ಬಂದಿದೆ, 10 ಪಾಯಿಂಟ್ಸ್ ಹೊರಗೆ ಬಂದಿದೆ. ಈ ರೀತಿ ಕೂಡ ಮಾಡ್ಕೊಳ್ಬೋದು. ದೆನ್ ಐ ಹಿಟ್ Ctrl+D ಆ್ಯಂಡ್ ಐ ಡಿಸೆಲೆಕ್ಟ್ ದ ಲೇಯರ್ ಹಿಯರ್. ಸೊ ನಾನು ಇದನ್ನು ಸ್ವಲ್ಪ ಝೂಮ್ ಮಾಡಿದರೆ ಯು ಕ್ಯಾನ್ ಸಿ ಇಟ್ ಈಸ್ ನಾಟ್ ವೆರಿ ಕ್ಲೀನ್ ಅಲ್ಲ. ಸೊ ಇದಷ್ಟು ವೆರಿ ಕ್ಲೀನ್ ಇಲ್ಲ. ಸೊ ಯಾಕೆಂದರೆ ನಾವು ಎಕ್ಸಾಕ್ಟ್ ಎಲ್ಲಿ ನೋಡಿದರೆ ಇಲ್ಲಿ ನಮಗೊಂದು ಶೇಪ್ಸ್ ಅಂತಲೇ ಒಂದು ಆಪ್ಷನ್ಸ್ ಇದೆ. ಓಕೆ, ದೀಸ್ ಆರ್ ಆ್ಯಕ್ಚುಲಿ ವೆಕ್ಟರ್ಸ್. ಸೊ ನಾವು ಇಲ್ಲಿ ಏನೆಲ್ಲ ಕಲ್ತ್ವಿ ಆ್ಯಕ್ಚುಲಿ. ಸೊ ಈವನ್ ದೋ ವಿ ಲರ್ನ್ ಹೌ ಟು ಕ್ರಿಯೇಟ್ ದ ಶೇಪ್ಸ್, ನಾವು ಶೇಪ್ಸನ್ನು ಮಾಡೋದು ಕಲ್ತಿದ್ದೀವಿ. ಆದರೂ ಇದರಲ್ಲಿ ಅಷ್ಟು ಶೇಪ್ಸ್ ನಾವು ಕ್ರಿಯೇಟ್ ಮಾಡಲ್ಲ. ಮೇಯ್ನಾಗಿ ಸೆಲೆಕ್ಷನ್ ಮಾಡಲಿಕ್ಕೆ ಇದನ್ನು ಯೂಸ್ ಮಾಡ್ಕೊಳ್ತೀವಿ. ಸೊ ನಾವು ನೆಕ್ಸ್ಟ್ ಕಲಿತಾ ಹೋಗುವ, ಸೊ ಅದರಲ್ಲಿ ನಾವು ಶೇಪ್ಸ್ ಕಲಿತೀವಲ್ಲ, ಸೊ ಮೇಯ್ನಾಗಿ ವರ್ಕ್ ಮಾಡೋದಾದರೆ ನಾವು ಶೇಪ್ಸನ್ನು ಯೂಸ್ ಮಾಡಬೇಕಾಗ್ತದೆ. ಆದರೆ ನಾವು ಸ್ಟಾರ್ಟಿಂಗ್ ಬೇಸಿಕ್ಕಿಂದ ಕಲಿಬೇಕಾದರೆ ಇದೆಲ್ಲ ಕೂಡ ಗೊತ್ತಿರಬೇಕು. ಇದರಿಂದ ಕೂಡ ಹೇಗೆ ಶೇಪ್ಸ್ ಮಾಡೋದು ಕೂಡ ಗೊತ್ತಿರಬೇಕು ನಿಮಗೆ. ಓಕೆ, ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಕ್ರಿಯೇಟ್ ಅ ಸಿಂಪಲ್ ಸ್ಟ್ರೋಕ್ ಹಿಯರ್. ನೌ ಲೆಟ್ ಸಿ ಹೌ ಟು ವರ್ಕ್ ವಿತ್ ಫೆದರ್. ನೋಡಿ ಈಗ ನಾನು ಇಲ್ಲಿ ಎಲಿಪ್ಟಿಕಲ್ ಮಾರ್ಕಿ ಟೂಲಲ್ಲಿದ್ದೀನಿ. ಇಲ್ಲಿ ಟಾಪಲ್ಲಿ ಫೆದರ್ ಅಂತ ಇದೆ, ಇದೇನು ನಾನು ಫಾರ್ ಎಕ್ಸಾಂಪಲ್ ಒಂದು 30 ಅಂತ ಹಾಕ್ತೀನಿ ಫೆದರನ್ನು. ಓಕೆ, ಸೊ ಲೇಯರ್ ಸೆಲೆಕ್ಟ್ ಮಾಡಿದ್ದೀನಿ, ಕಲರ್ ತೊಗೊಂಡಿದ್ದೀನಿ. ಹಾಗೆ ನೋಡಿ ಇಲ್ಲಿ ಬರ್ತೀನಿ, ಒಂದು ಸೆಲೆಕ್ಷನ್ ಮಾಡ್ತೀನಿ. ಕಲರ್ ಹಾಕುವಾಗ ಆಲ್ಟ್ ಆ್ಯಂಡ್ ಡಿಲೀಟ್ ಒತ್ತೀನಿ. ನೋಡಿ ಈಗ ಅದು ಹೇಗೆ ಬಂದಿದೆ ನೋಡಿ, ಒಂದು ರೀತಿ ಈ ರೀತಿ ಬಂದಿದೆ ಅಲ್ಲ. ಸೊ ಈ ರೀತಿ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ನೋಡಿ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಫೆದರ್ ಒಂದು 15 ಕೊಡ್ತೀನಿ ಇಲ್ಲಿ. ಓಕೆ, ಎಂಟರ್ ಕೊಡ್ತೀನಿ ಎಕ್ಸೆಪ್ಟ್ ಮಾಡಲಿಕ್ಕೆ. ಸೊ ನೋಡಿ ಇಲ್ಲಿ ಬರ್ತೀನಿ, ಸ್ವಲ್ಪ ಡಾರ್ಕಿಶ್ ಕಲರ್ ತೊಗೊಳ್ತೀನಿ ಬೇಕಾದರೆ.
ನೋಡಿ ಈಗ 15 ಇದೆ. ಆಲ್ಟ್ ಆ್ಯಂಡ್ ಡಿಲೀಟ್ ನೋಡಿ ಅದು ಹೇಗೆ ಬಂದಿದೆ, ರೈಟ್? ಸೊ ಈ ರೀತಿ ಕೂಡ ಎಫೆಕ್ಟ್ ನಿಮಗೆ ಕ್ರಿಯೇಟ್ ಮಾಡ್ಕೊಳ್ಬೋದು. ಆ್ಯಂಡ್ ಇಫ್ ಐ ಗಿವ್ 0 ಫೆದರ್ ಹಿಯರ್, ನೋಡಿ ಡಿಫಾಲ್ಟ್ 0 ಇರುತ್ತೆ, ನಾನು ಚೇಂಜ್ ಮಾಡಿದ್ದು 0 ಕೊಟ್ಟರೆ ಎಂಟರ್ ಕೊಡಿ. ಈಗ ನೋಡಿ ಅಲ್ಲಿ ಏನು ಫೆದರ್ ಇರಲ್ಲ, ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಶಾರ್ಪ್ ಶೇಪ್. ನಾರ್ಮಲಾಗಿ ಕ್ರಿಯೇಟ್ ಮಾಡಿದ್ವಲ್ಲ ಅದರ ಶಾರ್ಪ್ ಇರುತ್ತೆ. ಸೊ ನಮ್ಗೆ ಫಾರ್ ಎಕ್ಸಾಂಪಲ್ ನೋಡಿ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ, ನಾನು ಡ್ರ್ಯಾಗ್ ಮಾಡಿದ್ದೀನಿ. ಈಗ ನಾನು ಒಂದು ಮಿನಿ 30 ಅಂತ ಕೊಟ್ಟರೆ ಎಂಟರ್ ನೋಡಿ ಅದು ಬರಲ್ಲ. ಯಾಕೆಂದರೆ ನೀವು ಮಾಡೋ ಮುಂಚೆನೇ ಕೊಡಬೇಕು. ಫಾರ್ ಎಕ್ಸಾಂಪಲ್ ನಾನುಂಟಲ್ಲ ಶೇಪ್ ಕ್ರಿಯೇಟ್ ಮಾಡಿದ ನಂತರ ಇಲ್ಲಿ ಕೊಡಬಾರ್ದು. ಓಕೆ, ದ್ಯಾಟ್ ವಿಲ್ ಬಿ ರಾಂಗ್. ನೀವು ಇಲ್ಲೇ ಫಸ್ಟೇ ಕೊಡಬೇಕು. ನಾನು ಇಲ್ಲಿ ಫಸ್ಟೇ ನೋಡಿ 10 ಅಂತ ಕೊಡ್ತೀನಿ. ನೋಡಿ ಅದಾದಮೇಲೆ ನೋಡಿ ಇಲ್ಲಿ ಕಲರ್ ಚೇಂಜ್ ಮಾಡ್ತೀನಿ ಬೇಕಾದರೆ. ಈಗ ನಾನು ಮಾಡೋದಾದರೆ ನೋಡಿ 10 ಪಿಕ್ಸೆಲ್ಸಿಗೆ ಸ್ವಲ್ಪ ಇಲ್ಲಿ ಸ್ವಲ್ಪ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿಯಲ್ಲಿ ನಮಗೆ ಫೆದರ್ ಆಪ್ಷನ್ಸನ್ನು ಯೂಸ್ ಮಾಡ್ಕೊಳ್ಬೋದು. ಹಾಗೆ ನೋಟ್ ಮಾಡಿ, ಇಲ್ಲಿ ನಾನೊಂದು ಮಿನಿ ರೆಕ್ಟ್ಯಾಂಗ್ಯುಲರ್ ಮಾರ್ಕಿ ಟೂಲ್ಗೆ ಬಂದರೆ ಇದು ನೋಡಿ ಇದರದ್ದು ಫೆದರ್ 0ನೇ ಇದೆ. ಬಿಕಾಸ್ ಇದು ರೆಕ್ಟ್ಯಾಂಗ್ಯುಲರ್ ಮಾರ್ಕಿ ಟೂಲ್, ಎಲಿಪ್ಟಿಕಲ್ ಮಾರ್ಕಿ ಟೂಲ್ ಒಂದೇ ಆಪ್ಷನ್ ಅಲ್ಲ, ಇದು ಸಪ್ರೇಟ್ ಆಪ್ಷನ್ಸ್. ಹೇಗೆ ಇದೆಲ್ಲ ಸಪ್ರೇಟ್ ಟೂಲ್ಸ್ ಅಲ್ಲ, ಹಾಗೆ ಇದು ಕೂಡ ಸಪ್ರೇಟ್ ಟೂಲ್ಸ್. ಸೊ ಇದರ ಆಪ್ಷನ್ಸ್ ಕೂಡ ಡಿಫ್ರೆಂಟ್ ಏನಿರುತ್ತೆ, ಇದರ ಆಪ್ಷನ್ಸ್ ಕೂಡ ಡಿಫ್ರೆಂಟ್ ಇರುತ್ತೆ. ಸೊ ನನಗೆ ಇದಕ್ಕೆ ಒಂದು ಮಿನಿ ಬರಬೇಕಾದ್ರೆ ಇದಕ್ಕೆ ನಾನು ಸಪ್ರೇಟಾಗಿ ಬಂದು ಫಾರ್ ಎಕ್ಸಾಂಪಲ್ ಒಂದು 50 ಕೊಡ್ತೀನಿ, ಎಂಟರ್. ಆ್ಯಂಡ್ ಇದಕ್ಕೆ ನಾನು ಸಪ್ರೇಟಾಗಿಯೇ ಕ್ರಿಯೇಟ್ ಮಾಡ್ತೀನಿ. ನೋಡಿ ಇಲ್ಲಿ ಬರ್ತೀನಿ, ನೋಡಿ ಅದು ಶೇಪ್ ಕೂಡ ಚೇಂಜ್ ಆಗಿದೆ. ಸೊ ಅದ್ರ ಬರೋ ಥರ. ಓಕೆ, ಆಲ್ಟ್ ಡಿಲೀಟ್ ಒತ್ತೀನಿ, ಕಂಟ್ರೋಲ್ ಆ್ಯಂಡ್ ಡಿ. ನೋಡಿ ಈ ರೀತಿ ಕೂಡ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆ, ಸೊ ಇನ್ನೊಂದೇನೆಂದರೆ ವರ್ಕ್ ಆದಮೇಲೆ ರಿಮೆಂಬರ್ ಟು ಮೇಕ್ ಇಟ್ 0. ಓಕೆ, 0 ಮಾಡ್ಕೊಳ್ಳಿ ಎರಡು ಕೂಡ. ಸೊ ನೆಕ್ಸ್ಟ್ ಟೈಮ್ ವರ್ಕ್ ಮಾಡುವಾಗ ಅದು ನಿಮಗೆ ಡಿಸ್ಟರ್ಬ್ ಆಗೋಲ್ಲ. ಓಕೆ, ಎರಡು ಕೂಡ 0 ಮಾಡ್ಕೊಳ್ಳಿ. ಸೊ ಲೇಯರ್ ಡಿಲೀಟ್ ಮಾಡ್ತೀನಿ, ಅಲ್ಲಿ ಕ್ರಿಯೇಟ್ ನ್ಯೂ ಲೇಯರ್. ಹಾಗೆ ನಾನು ಎಲಿಪ್ಟಿಕಲ್ ಮಾರ್ಕಿ ಟೂಲಲ್ಲಿ ಇದ್ದೀನಿ. ಈಗ ಇಲ್ಲಿ ಒಂದು ಆಪ್ಷನ್ ಇದೆ ಆ್ಯಂಟಿ ಅಲೈಸ್ ಅಂತ. ನೋಡಿ ಅದೆಲ್ಲ ಕಡೆ ಬರಲ್ಲ, ನೋಡಿ ರೆಕ್ಟ್ಯಾಂಗ್ಯುಲರ್ ಮಾರ್ಕಿಯಲ್ಲಿ ಬರಲ್ಲ. ಸೊ ಏನಿದೆ ಆಪ್ಷನ್, ಇಲ್ಲಿ ಬರ್ತೀನಿ ನಾನು. ನೋಡಿ ಇದು ಆನ್ ಇದೆ ಇಲ್ಲಿ. ಓಕೆ, ನಾನು ಆಫ್ ಮಾಡ್ತೀನಿ. ಒಂದು ಶೇಪ್ ತೊಗೊಂಡು ಈ ರೀತಿಯಲ್ಲಿ ಆಲ್ಟ್ ಡಿಲೀಟ್ ಕಂಟ್ರೋಲ್ ಆ್ಯಂಡ್ ಡಿ ಕ್ರಿಯೇಟ್ ಮಾಡ್ತೀನಿ. ಓಕೆ, ಇನ್ನೊಂದನ್ನು ಆನ್ ಮಾಡ್ತೀನಿ ನಾನು. ದೆನ್ ಐ ವಿಲ್ ಕ್ರಿಯೇಟ್ ದ ಸೇಮ್ ಥಿಂಗ್, ಆಲ್ಟ್ ಆ್ಯಂಡ್ ಡಿಲೀಟ್ ಕಂಟ್ರೋಲ್ ಆ್ಯಂಡ್ ಡಿ. ನಾನು ಝೂಮ್ ಮಾಡ್ತೀನಿ. ನೋಡಿ ಈಗ ನಿಮಗೆ ಇದು ಡಿಫ್ರೆನ್ಸ್ ಕಾಣ್ತಿದೆಯಾ? ನೋಡಿ ಇದು ತುಂಬ ನೋಡಿ ಇಲ್ಲಿ ಇದಕ್ಕೆ ಎಡ್ಜಿಗೆ ಏನೂ ಕರ್ವ್ ಇಲ್ಲ, ರೈಟ್? ಸಿ ದೀಸ್ ಆರ್ ಆಲ್ ಪಿಕ್ಸೆಲ್ಸ್ ಓನ್ಲಿ. ಎಡ್ಜಿಗೆ ಏನೂ ಕರ್ವ್ ಇಲ್ಲ. ನೋಡಿ ಇಟ್ಸ್ ವೆರಿ ಶಾರ್ಪ್ ಲುಕಿಂಗ್ ಶೇಪ್, ರೈಟ್? ಇಟ್ಸ್ ವೆರಿ ಶಾರ್ಪ್ ಲುಕಿಂಗ್ ಶೇಪ್. ಹಾಗೆ ನೀವು ಈ ಕಡೆ ಬಂದರೆ ನೋಡಿ ಇನ್ನಷ್ಟು ಝೂಮ್ ಮಾಡ್ತೀನಿ. ನೋಡಿ ಎಟ್ ದ ಎಡ್ಜಲ್ಲಿ ಏನಾಗ್ತಿದೆ ನೋಡಿ, ಇಲ್ಲಿ ಈ ಟ್ರಾನ್ಸ್ಪರೆನ್ಸಿ ಇದೆಯಲ್ಲ, ದೇ ಆರ್ ಇನ್ ಅ ಲೋವರ್ ಟ್ರಾನ್ಸ್ಪರೆನ್ಸಿ ಪಿಕ್ಸೆಲ್ಸ್. ಓಕೆ, ಸೊ ಅದೊಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ತಿದೆ ನಮಗೆ. ಸೊ ವೆನ್ ಐ ಸಿ ಇಟ್ ಫ್ರಮ್ ಫಾರ್, ವಾಟ್ ಹ್ಯಾಪನ್ಸ್, ಇಟ್ ಲುಕ್ಸ್ ಲೈಕ್ ಅ ವೆರಿ ಸ್ಮೂತ್ ಎಡ್ಜ್, ರೈಟ್? ಸೊ ಇಲ್ಲಿ ಇದು ನಿಮಗೆ ಇಲ್ಲಿ ತುಂಬ ರಿಜಿಡ್ ಎಡ್ಜಸ್ ಥರ ಕಾಣ್ತಿದೆ, ಇಲ್ಲಿ ತುಂಬ ಸ್ಮೂತ್ ಕಾಣ್ತಿದೆ. ಸೊ ನಾರ್ಮಲ್ ಆಗಿ ನೀವು ಕ್ರಿಯೇಟ್ ಮಾಡುವಾಗ ಇಟ್ಸ್ ವೆರಿ ಇಂಪಾರ್ಟೆಂಟ್ ಯು ಕೀಪ್ ದ ಆ್ಯಂಟಿ ಅಲೈಸ್ ಆನ್. ಓಕೆ, ಸೊ ನಾರ್ಮಲ್ ಆಗಿ ಈ ಥರ ಕರ್ವ್ ಶೇಪ್ ಯೂಸ್ ಮಾಡ್ತಿರಲ್ಲ, ಟೆಕ್ಸ್ಟ್ ಯೂಸ್ ಮಾಡ್ತಿರಲ್ಲ, ಆಗ ಕೂಡ ಆ್ಯಂಟಿ ಅಲೈಸ್ ವೆರಿ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಅದನ್ನು ಆನ್ ಮಾಡಿಡಿ ಮತ್ತೆ ನೀವು ವರ್ಕ್ ಮಾಡಬೇಕು. ಆಗ ನಿಮ್ಗೆ ಈ ಥರ ರಿಜಿಡ್ ಎಡ್ಜಸ್ ಬರಲ್ಲ, ಸ್ಮೂತ್ ಆಗಿ ಈ ಥರ ಕರ್ವ್ ಎಡ್ಜಸ್ ಬರುತ್ತೆ. ಸೊ ದಿಸ್ ಈಸ್ ಆ್ಯಂಟಿ ಅಲೈಸ್. ಸೊ ಲಾಸ್ಟ್ಲಿ ನೀವು ಇಲ್ಲಿ ಟಾಪಿಗೆ ಬಂದರೆ ನೋಡಿ ಇಲ್ಲಿ ಒಂದು ಆಪ್ಷನ್ ಇದೆ ಅಲ್ಲ, ಇದನ್ನು ಕ್ಲಿಕ್ ಮಾಡ್ತೀನಿ. ನೋಡಿ ಇಲ್ಲಿ ಸೆಟ್ಟಿಂಗ್ಸ್ ಇದೆ ಅಲ್ಲ, ಇದನ್ನು ಕ್ಲಿಕ್ ಮಾಡ್ತೀನಿ. ಈಗ ನೋಡಿ ಇಲ್ಲಿ ಒಂದು ಆಪ್ಷನ್ ಇದೆ ರೀಸೆಟ್ ದ ಟೂಲ್ ಅಂತ. ಓಕೆ, ಐ ಗಿವ್ ರೀಸೆಟ್ ದ ಟೂಲ್. ಏನಾಗ್ತಿದೆ, ಸೊ ವಾಟ್ ಎವರ್ ಆಪ್ಷನ್ಸ್ ಯು ಹ್ಯಾವ್ ಗಿವನ್ ಹಿಯರ್, ನೀವೇನಾದರೂ ಚೇಂಜ್ ಮಾಡಿದರೆ ಇಟ್ ವಿಲ್ ಗೋ ಬ್ಯಾಕ್ ಟು ದ ಡಿಫಾಲ್ಟ್ ಓವರ್ ಹಿಯರ್. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಫೆದರ್ ಒಂದು 50 ಕೊಟ್ಟಿದೆ, 40 ಕೊಟ್ಟಿದೆ, ಆ್ಯಂಟಿಲೈಸ್ ಆಫ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ಡನ್ ಲಾಟ್ ಆಫ್ ಡಿಫ್ರೆನ್ಸಸ್. ಓಕೆ, ಇಲ್ಲಿ ಬಂದು ತುಂಬ ಬೇರೆ ಬೇರೆನೆಲ್ಲ ಮಾಡಿದ್ದೀನಿ. ಸೊ ನಿಮ್ಗೆ ಇದನ್ನು ಕಂಪ್ಲೀಟಾಗಿ ಫಿಕ್ಸ್ ಮಾಡಬೇಕಂದ್ರೆ ಸಮ್ ಪ್ರಾಬ್ಲಮ್ ಈಸ್ ಹ್ಯಾಪನಿಂಗ್ ಆರ್ ಯು ವಾಂಟ್ ಟು ರೀಸೆಟ್ ದ ಟೂಲ್ ಟು ಡಿಫಾಲ್ಟ್. ಇಲ್ಲಿ ಏನು ಮಾಡ್ತೀರಿ, ಇಲ್ಲಿ ಬರಬೇಕು ನೀವು, ಸೆಟ್ಟಿಂಗ್ಸ್ ಬರಬೇಕು, ಆ್ಯಂಡ್ ಯು ಕ್ಯಾನ್ ಯು ಸಿಂಪ್ಲಿ ರೀಸೆಟ್ ದ ಟೂಲ್, ಇಟ್ ವಿಲ್ ಗೋ ಟು ಡಿಫಾಲ್ಟ್ ಓವರ್ ಹಿಯರ್. ಓಕೆ, ಅದೇ ರೀತಿಯಲ್ಲಿ ನೋಡಿ ಇಲ್ಲಿ ಎಲಿಪ್ಟಿಕಲ್ ಆಯಿತು, ರೆಕ್ಟ್ಯಾಂಗ್ಯುಲರ್ಗೆ ಬರ್ತೀನಿ. ಇಲ್ಲಿ ಕೂಡ ಏನಾದರೂ ಚೇಂಜಸ್ ಮಾಡಿದರೆ, ಓಕೆ, ಇಲ್ಲಿ ಕೂಡ ಏನಾದರೂ ಚೇಂಜಸ್ ಮಾಡಿದರೆ ಐ ಕಮ್ ಹಿಯರ್, ಐ ವಿಲ್ ಗೋ ಆ್ಯಂಡ್ ಐ ವಿಲ್ ರೀಸೆಟ್ ದ ಟೂಲ್ ಆಲ್ಸೋ. ಸೊ ಸಿಂಪಲ್ಲಾಗಿ ನಿಮ್ಗೆ ಇದು ಕೂಡ ಮಾಡ್ಕೊಳ್ಬೋದು. ಓಕೆ, ಓಕೆ, ಇಲ್ಲಿ ಕೂಡ ನೋಡಿ ಬನ್ನಿ, ಸೆಟ್ಟಿಂಗ್ಸ್ ಒತ್ಬೋದು, ರೀಸೆಟ್ ದ ಟೂಲ್ ಮಾಡ್ಬೋದು. ಸೊ ಏನಾದರೂ ಆಪ್ಷನ್ಸ್ ಇದ್ದರೆ ನೋಡಿ ಡಿಫಾಲ್ಟಿಗೆ ಹೋಗ್ತದೆ. ಸೊ ನಾರ್ಮಲಾಗಿ ನಾನಿದು ಗ್ರೂಪಲ್ಲಿ ಇಡ್ತೀನಿ, ನೋಡಿ ಅದು ಲೇಯರಿಗೆ ಬಂದಿದೆ. ಓಕೆ, ಸೊ ಇಂಥ ಆಪ್ಷನ್ಸ್ ಕೂಡ ನೀವು ಇಲ್ಲಿ ಸೆಟ್ ಮಾಡ್ಕೊಳ್ಬೋದು. ಓಕೆ, ಒಂದು ಫೈನಲ್ ಆಪ್ಷನ್ ಏನಂದರೆ ನೋಡಿ ಇಲ್ಲಿ ಒಂದು ಶೋ ಟ್ರಾನ್ಸ್ಫಾರ್ಮ್ ಕಂಟ್ರೋಲ್ಸ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಇನ್ನು ಮೂವ್ ಟೂಲಲ್ಲಿ ಇದನ್ನು ಕ್ಲಿಕ್ ಮಾಡಿದರೆ ನೋಡಿ ನಿಮಗೆ ಎಕ್ಸಾಕ್ಟಾಗಿ ಬೌಂಡಿಂಗ್ ಸಿಗ್ತದೆ. ಓಕೆ, ನೋಡಿ ಇದೊಂದೇ ಲೇಯರಲ್ಲಿದೆ, ಹಾಗೆ ಹೀಗೆ ಬರ್ತಿದೆ. ಸೊ ನಿಮ್ಗೆ ಈ ಥರ ಬೌಂಡಿಂಗ್ ಸಿಗ್ತದೆ. ಸೊ ನಿಮ್ಗೆ ಇಲ್ಲಿಂದಲೇ ಡೈರೆಕ್ಟಾಗಿ ಕೂಡ ಟ್ರಾನ್ಸ್ಫಾರ್ಮೇಷನ್ಸ್ ಕೂಡ ಮಾಡ್ಕೊಳ್ಬೋದು. ಓಕೆ, ಬಟ್ ಮೇನ್ ಪರ್ಪಸ್ ಏನಂದರೆ ನೀವು ಲರ್ನಿಂಗ್ ಮಾಡ್ತಿರುವಾಗ ನಿಮ್ಗೆ ಒಂದು ಮೀನಿಂಗ್ ಗೊತ್ತಾಗಲಿದ್ರೆ ಯಾವ ಲೇಯರ್ ಅಂತ. ಸೊ ಅದಕ್ಕೆ ನಿಮಗೆ ಇದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಬೋದು. ಬಟ್ ಐ ಸಜೆಸ್ಟ್ ಯು ಟು ನಾಟ್ ಯೂಸ್ ಇಟ್ ಆಸ್ ಮಚ್ ಆಸ್ ಪಾಸಿಬಲ್. ಓಕೆ, ಸೊ ನಾರ್ಮಲಾಗಿ ನಿಮಗೆ ವರ್ಕ್ ಮಾಡುವಾಗ
ಅದು ಗೊತ್ತಾಗ್ತದೆ. ವಿಸಿಬಿಲಿಟಿ ಕೂಡ ಆನ್ ಮಾಡ್ಬೋದು. ಬಟ್ ಇನಿಷಿಯಲ್ ನಿಮಗೆ ತುಂಬ ಡಿಫಿಕಲ್ಟ್ ಆಗ್ತಿದ್ರೆ, ಅರ್ಥ ಆಗ್ತಿಲ್ಲ ಯಾವ ತುಂಬ ಲೇಯರ್ಸ್ ಇದೆ, ಯಾವ ಲೇಯರ್ ಅಂತ, ಇದನ್ನು ಆನ್ ಮಾಡ್ಬೋದು. ಸೊ ಆಗ ನಿಮ್ಗೆ ಏನಂತ ಕ್ಲಿಕ್ ಮಾಡಿದರೆ ಎಕ್ಸಾಕ್ಟಾಗಿ ಗೊತ್ತಾಗ್ತದೆ, ಓಕೆ ಇದೇ ಲೇಯರ್ ಅಂತ. ಓಕೆ, ಸೊ ಇಟ್ಸ್ ಆನ್ ಅಡಿಷನಲ್ ಆಪ್ಷನ್ ಓವರ್ ಹಿಯರ್. ಓಕೆ, ಸೊ ಐ ಹೋಪ್ ಯು ಹವ್ ಅಂಡರ್ಸ್ಟುಡ್ ಟುಡೇಸ್ ಕ್ಲಾಸ್. ಸೊ ನಾವು ಆದಷ್ಟು ಟ್ರಾನ್ಸ್ಫಾರ್ಮೇಷನ್, ಡುಪ್ಲಿಕೇಟಿಂಗ್ ದ ಲೇಯರ್ಸ್ ಇದನ್ನೆಲ್ಲ ನೋಡಿಕೊಂಡಿದ್ದೀವಿ. ಸೊ ನೌ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಪ್ರಾಜೆಕ್ಟ್ಸ್. ಓಕೆ, ಚಿಕ್ಕದಾಗಿ ವರ್ಕನ್ನೆಲ್ಲ ಸ್ಟಾರ್ಟ್ ಮಾಡಿ ಆ್ಯಂಡ್ ಕ್ರಿಯೇಟ್ ಮಾಡಿ. ಸೊ ನಿಮಗೆ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ದಿಸ್ ವಿಡಿಯೋ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಓಕೆ, ಶುಭ ದಿನ.